ಇತ್ತೀಚೆಗೆ ಮಕ್ಕಳ ದಾಖಲಾತಿ ಇಲ್ಲದೆ ಅದೆಷ್ಟೋ ಸರ್ಕಾರಿ ಶಾಲೆಗಳ ಬಾಗಿಲು ಬಂದಾಗಿವೆ. ಆದರೆ ಇಲ್ಲೊಂದು ಸರ್ಕಾರಿ ಶಾಲೆಯಲ್ಲಿ 40ಕ್ಕೂ ಅಧಿಕ ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಆದರೆ ಅದೊಂದು ಸಮಸ್ಯೆ, ಮಕ್ಕಳು ಪರದಾಡುವಂತೆ ಆಗಿದೆ. ಬೇಸತ್ತ ಮಕ್ಕಳು ಶಾಲೆ ಬಿಟ್ಟು ಬೇರೆಡೆ ಹೋಗೋಕೆ ಮುಂದಾಗಿದ್ದಾರೆ. ಅಷ್ಟಕ್ಕೂ ಯಾವುದು ಆ ಸರ್ಕಾರಿ ಶಾಲೆ, ಅಲ್ಲಿನ ಮಕ್ಕಳು ಎದುರಿಸ್ತಾ ಇರುವಂತ ಸಮಸ್ಯೆ ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ತೊಂದರೆ ಬದುಕುವಂತ ಅವಸರ ತೊಂದರೆ ಮಾಡ್ತಾ ಇದ್ರಲ್ಲ, ಏನು ಮಾಡ್ಲಿಲ್ಲ. ಜಾಗ ಐತೆ, 6 ಗುಂಟೆ ಜಾಗ ಇದೆ, 6 ಗುಂಟೆ ಜಾಗ ಇದೆ. 6 ಗುಂಟೆ ಜಾಗ ಎಲ್ಲಿ ಕಟ್ಕೊಳ್ಳಿ? ಜಾಗ ಇಲ್ಲ ಅಂದ್ರೆ ನಾನೇ ಬಿಡ್ತೀನಿ, ಸ್ವಂತ ಜಾಗದಲ್ಲಿ ಬಿಡ್ತೀನಿ. ನಾನು ಈಗ ಸರ್ವೆ ಮಾಡಿದ್ದೀವಿ, ಸರ್ವೆ ಎಲ್ಲ ನಾನು ಮಾಡಿಸಿದ್ದೀನಿ. ಸರ್ವೆ ಗೌರ್ಮೆಂಟ್ ಸರ್ವೆ ಮಾಡಿಸಿರೋದು. ನಾನು ಇಲ್ಲಿದ್ದೀನಿ, ನಾನು ನಿಂತ್ಕೊಂಡು ಸುಳ್ಳು ಪಳ್ಳು ಹೇಳುವಂತ ಅವಸರ ನನ್ಗಿಲ್ಲ. ಶೌಚಾಲಯವಿಲ್ಲದೆ ಸರ್ಕಾರಿ ಶಾಲಾ ಮಕ್ಕಳ ಪರದಾಟ. ಸರ್ಜಾಪುರದ ನೆಕ್ಕುಂದಿ ದೊಮ್ಮಸಂದ್ರ ಗ್ರಾಮದ ಶಾಲೆ. ಜಮೀನು ಮಾಲೀಕನ ಕಿರುಕುಳಕ್ಕೆ ವಿದ್ಯಾರ್ಥಿಗಳಿಗೆ ಸಂಕಷ್ಟ. ಹೀಗೆ ಅರ್ಧಕ್ಕೆ ನಿಂತ ಶೌಚಾಲಯ ನಿರ್ಮಾಣ ಕಾಮಗಾರಿ ಮಾಡದಂತೆ ಶೌಚಾಲಯ ಅಡಿಪಾಯ ಗುಂಡಿಗೆ ಮಣ್ಣು ಮುಚ್ಚುತ್ತಾ ಇರೋದು. ಶೌಚಾಲಯ ಕಟ್ಟಲು ಯಾರು ಬಂದರೂ ಬಿಡೋದಿಲ್ಲ ಎಂದು ವ್ಯಕ್ತಿಯೋರ್ವ ಕೂಗಾಡುತ್ತಿರುವ ಎಲ್ಲ ದೃಶ್ಯಗಳು ಕಂಡು ಬಂದದ್ದು ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ನೆಕ್ಕುಂದಿ ದೊಮ್ಮಸಂದ್ರ ಗ್ರಾಮದಲ್ಲಿ. ಇಲ್ಲಿನ ಸರ್ಕಾರಿ ಶಾಲೆಯಲ್ಲಿ ಶೌಚಾಲಯ ನಿರ್ಮಾಣಕ್ಕೆ ಅದೇ ಗ್ರಾಮದ ನಂಜುಂಡರೆಡ್ಡಿ ಅಡ್ಡಿಪಡಿಸಿ ಶಾಲಾ ಮಕ್ಕಳಿಗೆ ತೊಂದರೆ ನೀಡುತ್ತಿದ್ದಾನೆ. ಸೋಮವಾರ ಬಂದ್ಬಿಟ್ಟು ಇಲ್ಲಿ ಪಂಚಾಯತಿ ವತಿಯಿಂದ ನಡೀತಾ ಇರೋ ಕೆಲಸ ಇದು. ಅವ್ರು ಬಂದು ಈಗ ಅದನ್ನು ಹೊಡೆದಿದ್ದಾರೆ. ಹೊಡೆದ್ಬಿಟ್ಟು ಇವಾಗ ಕಟ್ಟೋಕ್ಕೆ ಬಿಡ್ತಾ ಇಲ್ಲ, ಅಷ್ಟೇ, ಇನ್ನೇನಿಲ್ಲ. ಯಾರು ಬಿಡ್ತಾ ಇಲ್ಲ? ನಂಜುಂಡರೆಡ್ಡಿ ಅವರು. ಏನಕ್ಕೆ ಗೊತ್ತಿಲ್ಲ. ಅಲ್ಲ ಸರ್, ಈಗ ನಿಮ್ಮದೇ ಜಾಗದಲ್ಲಿ ಪಂಚಾಯತ್ ಅವ್ರು ಕಟ್ಕೊಡ್ತಿರೋದಲ್ವಾ? ಹೌದು ಸರ್. ಎಷ್ಟು ಜನ ಸ್ಟೂಡೆಂಟ್ಸ್? ಇದು ಇಲ್ಲಿ 45 ಮಕ್ಕಳಿದ್ದಾರೆ. ಸುಣ್ಣ ಬಣ್ಣ ಮತ್ತು ಹೊರಗಡೆ ವರಾಂಡಕ್ಕೂ ಕೂಡ ಟೈಲ್ಸ್ ಹಾಕೋಕ್ಕೆ ಅವರೆಲ್ಲ ರೆಜುಲೇಷನ್ ಮಾಡಿ ಆಲ್ರೆಡಿ ದುಡ್ಡು ಕೂಡ ಪಂಚಾಯತಿ ಮೆಂಬರ್ ಹತ್ರ ಅವರು ಇದು ಮಾಡಿಕೊಂಡು ಪಂಚಾಯತಿ ಮೆಂಬರ್ಗಳ ಅನುದಾನದಲ್ಲಿ ಹಾಕಿ ಇದನ್ನು ಮಾಡ್ತಾ ಇರೋದು. ಇನ್ನು ನೆಕ್ಕುಂದಿ ದೊಮ್ಮಸಂದ್ರ ಗ್ರಾಮದ ಸರ್ವೆ ನಂಬರ್ 3ರಲ್ಲಿ 6 ಗುಂಟೆ ಜಾಗ ಸರ್ಕಾರಿ ಶಾಲೆಗೆ ಜಿಲ್ಲಾಡಳಿತ ಮೀಸಲಿಟ್ಟಿದೆ. ಅದರಂತೆ 2011ರಲ್ಲಿ ಸರ್ವೆ ಮಾಡಿ ಶಾಲೆ ಮತ್ತು ಶೌಚಾಲಯ ನಿರ್ಮಾಣ ಮಾಡಲಾಗಿದೆ. ಆಗ ಯಾವುದೇ ತಕರಾರು ಮಾಡದ ನಂಜುಂಡರೆಡ್ಡಿ ಈಗ ಶಿಥಿಲಗೊಂಡಿದ್ದ ಶೌಚಾಲಯದ ಜಾಗದಲ್ಲಿಯೇ ಗ್ರಾಮ ಪಂಚಾಯಿತಿ ವತಿಯಿಂದ ಶೌಚಾಲಯ ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾನೆ. ಘಟನೆ ಸಂಬಂಧ ಶಾಲಾ ಮಕ್ಕಳು ಬೇಸರ ವ್ಯಕ್ತಪಡಿಸಿದ್ದು, ಶೌಚಾಲಯ ಇಲ್ಲದೆ ಬಯಲಿನಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಬೇಕಾಗಿದ್ದು ನಮಗೆ ಸಾಕಷ್ಟು ತೊಂದರೆಯಾಗ್ತಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಇವಾಗ ಶೌಚಾಲಯ ಹೋಗಕ್ಕೆ ನಮಗೆ ತೊಂದರೆ ಆಗ್ತಾ ಇದೆ. ಕಟ್ಕೊಡಕ್ಕೆ ಯಾರು ಕಟ್ತಾ ಇದ್ರೆ ಅವ್ರು ಬಿಡ್ತಾ ಇಲ್ಲ ಕಟ್ಟೋದಕ್ಕೆ. ಪಂಚಾಯತ್ ಕಟ್ಟಕ್ಕೆ ಬಂದಿದ್ದಾರೆ? ಬಂದಿದ್ದಾರೆ ಅವರು. ಯಾರು ಬಿಡ್ತಾ ಇಲ್ಲ ಕಟ್ಟಕ್ಕೆ? ನಂಜುಂಡೇಶ್ ರೆಡ್ಡಿ ಅವರು ಬಿಡ್ತಾ ಇಲ್ಲ. ಏನು ಹೇಳ್ತಾರೆ? ಕಟ್ಟಬೇಡಿ ಅಂತ ಹೇಳ್ತಿದ್ದಾರೆ. ನಿಮ್ಗೆ ತೊಂದರೆ ಆಗ್ತಿದ್ಯಾ? ನಮ್ಗೆ ವಾಶ್ರೂಮ್ ತೊಂದರೆ ಆಗ್ತಾ ಇದೆ. ಎಷ್ಟು ಜನ ಇದ್ದೀರಾ ನೀವು? ನಾವು ಒಟ್ಟು 48 ಜನ ಇದ್ದೀವಿ. ಹೆಣ್ಮಕ್ಳು ಎಷ್ಟು ಜನ ಇದ್ದೀರಾ? ಹೆಣ್ಮಕ್ಳು 28 ಜನ ಇದ್ದೀವಿ. ವಾಶ್ರೂಮ್ಗೆ ಹೋಗ್ಬೇಕಂದ್ರೆ ಹಿಂದೆ ಹೋಗ್ತೀವಿ ಸರ್ ನಾವು. ಬಗ್ಗೆ ನಾನು ಮಾಹಿತಿ, ನನಗೆ ಇನ್ನು ಹೆಚ್ಚು ಮಾಹಿತಿ ಕೊಟ್ಟಿರಲಿಲ್ಲ. ನಮಗೆ ದೂರವಾಣಿ ಕರೆ ಮೂಲಕ ನನಗೆ ಇದು ಕಂಪ್ಲೇಂಟ್ ಬಂತು. ಅದು ಬೇಸಿಸ್ ಮೇಲೆ ನಾನು CRPಯನ್ನು ಶಾಲೆಗೆ ಕಳಿಸ್ಕೊಂಡು ಅದನ್ನು ಪರಿಶೀಲನೆ ಮಾಡಿದ್ದೇನೆ. ನಮ್ಮ ಶಾಲೆ ಜಾಗದಲ್ಲಿ ಈಗ ಫಾರಮ್ 9 10 ಖಾತೆ ಮಾಡಿಕೊಡಿ ಅಂತ ನಾವು ಪಂಚಾಯತಿಯವರಿಗೆ ರಿಕ್ವೆಸ್ಟ್ ಮಾಡಿಕೊಟ್ಟಿದ್ದೇವೆ. ಆದರೆ ನಮ್ಮ ಜಾಗದಲ್ಲಿ ಹಳೆಯ ಒಂದು ಶೌಚಾಲಯವನ್ನು ಪಂಚಾಯತಿ ವತಿಯಿಂದ ಕೆಡವಿ ಹೊಸ ಶೌಚಾಲಯನ ಕಟ್ತಾ ಇದ್ದಾರೆ. ಅದಕ್ಕೆ ಸ್ಥಳೀಯರು ಬಂದು ಅಬ್ಜೆಕ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಈಗ ಮುಖ್ಯ ಶಿಕ್ಷಕರಿಗೆ ಮತ್ತು CRP ಅವರಿಗೆ ನಿರ್ದೇಶನ ನೀಡಿದ್ದೇನೆ. ಅದು ನಮ್ಮ ಜಾಗದಲ್ಲಿ ತೊಂದರೆ ಮಾಡ್ತಾ ಇದ್ದರೆ ಕೂಡಲೇ ಪೊಲೀಸ್ ಠಾಣೆಗೆ ದೂರನ್ನು ದಾಖಲಿಸಿ ನಮಗೆ ವರದಿ ಮಾಡಿ ಅಂತ ಹೇಳಿದ್ದೇನೆ. ಯಾವುದೇ ಕಾರಣಕ್ಕೂ ನಮ್ಮ ಜಾಗದಲ್ಲಿ ಯಾವುದೇ ಇದು ಆಗದೇ ಇರೋ ರೀತಿಯಲ್ಲಿ ನಾವು ಕ್ರಮ ಕೈಗೊಳ್ತೇವೆ. ಒಟ್ಟಿನಲ್ಲಿ ತಮ್ಮೂರೇ ಶಾಲೆಗೆ ಶೌಚಾಲಯ ನಿರ್ಮಾಣಕ್ಕೆ ಅಡ್ಡಿಪಡಿಸ್ತಾ ಇರುವ ನಂಜುಂಡರೆಡ್ಡಿ ಪ್ರಭಾವಿಯಾಗಿದ್ದು, ಪ್ರಶ್ನೆ ಮಾಡಿದ ಗ್ರಾಮಸ್ಥರ ಜಮೀನುಗಳ ಮೇಲೆ ಸುಳ್ಳು ಕೇಸ್ ಹಾಕಿ ನ್ಯಾಯಾಲಯಕ್ಕೆ ಅಲೆದಾಡಿಸುತ್ತಾನೆ ಎಂಬ ಭಯಕ್ಕೆ ಗ್ರಾಮಸ್ಥರು ಹೆದರುತ್ತಾರೆ ಎನ್ನಲಾಗಿದೆ. ಅದಕ್ಕೆ ತಕ್ಕಂತೆ ಸರ್ಜಾಪುರ ಪೊಲೀಸರು ಸಹ ಶಾಲಾ ಮುಖ್ಯೋಪಾಧ್ಯಾಯರು ನೀಡಿದ ದೂರಿಗೆ ಸ್ಪಂದಿಸದೆ ಜಾಣ ಮೌನ ತೊರೆದು ಇನ್ನಾದರೂ ಸೂಕ್ತ ಕ್ರಮ ವಹಿಸಿ ಶಾಲಾ ಮಕ್ಕಳಿಗೆ ಶೌಚಾಲಯ ನಿರ್ಮಿಸ್ತಾರ ಅನ್ನೋದನ್ನ ಕಾದು ನೋಡಬೇಕಿದೆ. ಮೂರ್ತಿ ಸಿ, ಜಿ ಕನ್ನಡ ನ್ಯೂಸ್, ಆನೇಕಲ್.